ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ಈಗ ಲೈನಲ್ಲಿದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಅವರು, ಕಂಗ್ರ್ಯಾಚುಲೇಷನ್ಸ್ ಸರ್ ತಮಗೆ. ತಾವು ಥ್ಯಾಂಕ್ ಯು ಸರ್. ತಾವು ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಗೆದ್ದಿದ್ದೀರಿ. ಆದರೆ ನಿಮ್ಮ ಸಂತೋಷ ಮತ್ತು ಹರ್ಷ ಅಷ್ಟರ ಮಟ್ಟಿಗೆ ಸೆಲೆಬ್ರೇಟ್ ಮಾಡೋ ಇದರಲ್ಲಿ ಇದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಕೇಂದ್ರದಲ್ಲಿ ಪರ್ಟಿಕ್ಯುಲರ್ಲಿ ಯು ಪಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಆಗಿರುವಂಥ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಯು ಹ್ಯಾವ್ ಎನಿ ಕಾಮೆಂಟ್? ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ಹೌದು, ನಮ್ಮ ನಿರೀಕ್ಷೆ ತಕ್ಕಾಗೆ ಎನ್ ಡಿ ಎ ಆಗಲಿ ಅಥವಾ ಬಿಜೆಪಿ ನಂಬರ್ ಬಂದಿಲ್ಲ. ಅದಕ್ಕೆ ತಾವೇ ಹೇಳಿದಂತೆ ಯು ಪಿ ಬಹಳ ಮುಖ್ಯ ಮತ್ತು ನಾವು ಬಹಳ ನಿರೀಕ್ಷೆ ವೆಸ್ಟ್ ಬೆಂಗಾಲಲ್ಲಿ ನೆಟ್ಕೊಂಡಿದ್ವಿ, ಆ ಪ್ರಕಾರ ಆಗಿಲ್ಲ. ತಮಗೆ ಗೊತ್ತಿದೆ ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ಚುನಾವಣೆ ನಡೀತಿದೆ ಅನ್ನುವಂಥದ್ದು, ಅದರ ಮಸಲ್ ಪವರ್, ಮಮತಾದ ಮಸಲ್ ಪವರ್ ಬಹಳ ದೊಡ್ಡ ಕೆಲಸ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎನ್ ಡಿ ಎ ಸರ್ಕಾರವನ್ನ ಖಂಡಿತವಾಗೂ ಮಾಡ್ತದೆ. ನಮ್ಮ ನಮ್ಮ ಬರಿಷ್ಠವಾಗಿರುವಂತಹ ನಾಯಕತ್ವಕ್ಕೆ ಬೆಂಬಲ ಖಂಡಿತ ಕೊಡ್ತಾರೆ. ಜನರ ತೀರ್ಪು ಕೂಡ ಅದೇ ತಾ ಇದೆ. ಹೀಗಾಗಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗ್ತಾರೆ. ಮತ್ತು ಬರುವಂತಹ ದಿನಗಳಲ್ಲಿ ನಾವು ಎಲ್ಲೆಲ್ಲಿ ತಪ್ಪು ಇದ್ದೇವೆ ಅದನ್ನ ಸರಿಪಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ 3-4 ಸ್ಥಾನಗಳನ್ನ ನಾವು ಪಡ್ಕೋಬಹುದಾಗಿತ್ತು. ನಾವು ಮಾರ್ಜಿನಲ್ಲಿ ಮತ್ತು ಕೆಲವು ನಮ್ಮ ಸ್ಟ್ರಾಟಜಿಯಲ್ಲಿ ನಾವು ಅದನ್ನ ಯಶಸ್ವಿ ಆಗಿಲ್ಲ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಇನ್ನೊಂದು, ಈ ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿಗಳು ಅಷ್ಟೇ ಅಲ್ಲ, ಬಹಳಷ್ಟು ಹಣ ಬಲವನ್ನ, ಅಧಿಕಾರ ಬಲವನ್ನು ಕೂಡ ಅವರು ಬಳಕೆ ಮಾಡಿದ್ದಾರೆ. ಅದರ ಫಲವಾಗಿ ಒಂದು 2-3 ಸೀಟುಗಳು ಹೆಚ್ಚು ಬಂದಿದೆ ಅಂತ ನನ್ನ ಭಾವನೆ. ಆಲ್ ರೈಟ್, ನೀವೇನೋ ಅದನ್ನು ಕರೆಕ್ಟಾಗಿ ಹೇಳಿದ್ರಿ. ನರೇಂದ್ರ ಮೋದಿ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗ್ತಾರೆ, ಎಲ್ಲ ಡ್ಯಾಶ್ 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 ಅಂತ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಎನ್ ಡಿ ಎಗೆ ಸಪೋರ್ಟನ್ನು ಮುಂದುವರಿಸ್ತಾರೆ ಅನ್ನೋ ನಂಬಿಕೆಯ ಮೇಲೆ ನಾವು ಆ ಮಾತನ್ನು ಆಡಬೇಕಾಗಿದೆ ಇವತ್ತು. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಬಟ್ ಯು ಪಿಲಾಗಿರೋ ಹಿನ್ನಡೆಯಿಂದಾಗಿ ಒಂದು ರೀತಿ ಬಿ ಜೆ ಪಿ ಅಂದ್ಕೊಂಡಿದ್ದ ರೀತಿ ಸರ್ಕಾರ ರಚನೆ ಆಗಲ್ಲ ಅಂತ ಅನ್ಸಲ್ವಾ ನಿಮಗೆ? ಹೌದು, ಅದು ದಿ ಕ್ಯಾರೆಕ್ಟರ್ ಆರ್ ದ ಫಾರ್ಮೇಶನ್ ಆಫ್ ದಿ ಗೌರ್ಮೆಂಟ್ ಖಂಡಿತವಾಗೂ ಕಳೆದ ಬಾರಿಗಿಂತ ಬಹಳಷ್ಟು ವಿಭಿನ್ನವಾಗಿರುವಂಥದ್ದು ಬಹಳ ಸ್ಪಷ್ಟವಾದ ಚಿತ್ರ ಕಾಣ್ತಾ ಇದೆ. ಆಲ್ ರೈಟ್, ಕರ್ನಾಟಕದಲ್ಲಿ ಇನ್ನೊಂದು 4 ಸ್ಥಾನ ಗೆದ್ದಿದ್ದಿದ್ರೆ ನಿಮ್ಮ ಪಕ್ಷಕ್ಕೆ ಹೆಲ್ಪ್ ಆಗ್ತಿತ್ತು. ಖಂಡಿತವಾಗಿಯೂ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಅಲ್ಲಿ ಇನ್ನಷ್ಟು ಕೆಲಸವನ್ನು ನಾವು ಮಾಡಬೇಕು ಅಂತ ಅನಿಸ್ತಾ ಇದೆ. ಓಕೆ, ಶಿವಮೊಗ್ಗದಲ್ಲಿ ಈಶ್ವರಪ್ಪನವ್ರಿಗೆ ಏನಾರು ಹೇಳ್ತೀರೋ? ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವ್ರಿಗೆ ಈಗೇನ್ ಮಾಡ್ತಾರೆ ನೋಡೋಣ ಮುಂದೆ. ಆಲ್ ರೈಟ್, ತಮ್ಮ ನಿರೀಕ್ಷೆಯಂತೆಯೇ ತಮ್ಮ ಜಯ ಆಗಿದೆಯಾ ವೋಟಿಂಗಲ್ಲಿ, ಅಥವಾ ನಿಮಗೂ ಏನಾದ್ರು ಒಂಚೂರು ಕಡಿಮೆ ಆಯಿತು ವೋಟು ಅನ್ಸತ್ತಾ? ಹೌದೌದು ಸರ್, ನಮ್ಮ ನಿರೀಕ್ಷೆ ತಕ್ಕಾಗೆ ನಮಗೆ ಲೀಡ್ ಕಮ್ಮಿ ಆಗಿದೆ. ನಾವು ಕೂಡ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇದೆ, 7 ಜನ ಶಾಸಕರಿದ್ದಾರೆ. ಅದನ್ನೆಲ್ಲವನ್ನು ದಾಟಿ ಬರುವಂತಹ ಪ್ರಯತ್ನಗಳು ದಾಟದಲ್ಲಿ ಯಶಸ್ವಿಯಾಗಿದ್ದೇವೆ. ಆದರೆ ದೊಡ್ಡ ಅಂತರ ನಾವಿನ್ನ ನಿರೀಕ್ಷೆ ಮಾಡಿದ್ವಿ, ಅದಾಗಿಲ್ಲ. ಆಲ್ ರೈಟ್, ದೆಹಲಿಯ ನಿಮ್ಮ ಪ್ರವಾಸಕ್ಕೆ ಎಲ್ಲವೂ ಒಳ್ಳೆಯದಾಗಲಿ. ಇನ್ನೊಂದು ಹಂತವನ್ನು ದಾಟಿ ಮುಂದಕ್ಕೆ ಹೋಗಿದ್ದೀರಿ. ನಿಮಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ ಅಷ್ಟೇ. ದಟ್ಸ್ ಆಲ್ ಐ ಕ್ಯಾನ್ ಸೇ ನಾವ್. ಆಲ್ ರೈಟ್, ಥ್ಯಾಂಕ್ ಯು ಸರ್.